ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ವಸುದೇವ ಕುಟುಂಬ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ವಂಶಿ ಆಫೀಸಿಗೆ ಹೋಗಿದ್ದಾನೆ. ಅದನ್ನು ಅಲ್ಲಿ ಹುಡುಗಿರು ಫ್ಯಾನ್ಸ್ ಎಲ್ಲ ಬಂದು ಅವನ್ನ ತಪ್ಪಿಕೊಂಡು ಫೋಟೋ ತೆಕ್ಕೊಂಡು ಖುಷಿ ಪಡ್ತಾ ಇದ್ದಾರೆ. ಅದನ್ನು ಅಜಯ್ ಅವನ ತಮ್ಮ ಒಂದು ಫೋಟೋ ತೆಗೆದುಬಿಟ್ಟು ಶೇರ್ ಮಾಡಿರ್ತಾನೆ ರಾಗಿಣಿಗೆ. ಅದನ್ನು ಇವಳು ಸ್ವಾತಿಗೆ ಶೇರ್ ಮಾಡಿಬಿಟ್ಟು, ನಾನು ನಿನ್ನ ಗಂಡ ಎಂಥ ಆಟ ಆಡ್ತಿದ್ದಾನೆ ನೋಡು, ಇದೆಲ್ಲ ನೋಡಿದರೆ ನಿಂಗೇನು ಅನಿಸಲ್ವಾ, ಹಿಂಸೆ ಆಗಲ್ವಾ ಅಂತೆಲ್ಲ ಚುಡಾಯಿಸೋಕ್ಕೆ ಬರ್ತಾಳೆ. ಆವಾಗ ಅವಳು ಹೇಳ್ತಾಳೆ, ಹೌದಾ ಏನೇನು ಫೋಟೋ ತೆಗೆದಿದ್ದಾರೆ, ಏನಾಗಿದೆ ಅಂತ ಕೇಳ್ತಾಳೆ. ಅಯ್ಯೋ ನೀನು ನೋಡೇ ಇಲ್ವಾ ಫೋಟೋನು, ಇದು ವಿಡಿಯೋ ಕಳಿಸಿದ್ದೀನಿ, ಫೋಟೋ ಕಳಿಸಿದ್ದೀನಿ ನೋಡು ನಿನ್ನ ಮೊಬೈಲ್ನ ಓಪನ್ ಮಾಡಿಬಿಟ್ಟು ಅಂತ ಹೇಳ್ತಾಳೆ. ಆವಾಗ ಹೌದಾ ನಾನು ನೋಡೇ ಇಲ್ಲ ಅಂತೇಳ್ಬಿಟ್ಟು ಓಪನ್ ಮಾಡಿ ನೋಡ್ತೀನಿ ಅಂತೇಳಿ ನೋಡ್ತಾಳೆ. ನೋಡಿದ್ರೆ ಹೌದು, ಫ್ಯಾನ್ಸು ಅಲ್ಲಿ ತಪ್ಪಿಕೊಂಡು ಫೋಟೋ ತೆಗೆಸ್ಕೊಂಡಿರ್ತಾಳೆ. ನೋಡಿರಲ್ಲ, ಅಲ್ಲಿ ಓಪನ್ ಮಾಡಿ ತೋರಿಸ್ತಾಳೆ. ನೋಡಿ ಹೌದು, ಎಂಥ ಕೆಲಸ ಆಗೋಯ್ತು, ನಾನು ವಂಶಿಯವ್ರನ್ನ ಎಷ್ಟೊಂದು ಇಷ್ಟಪಟ್ಟಿದ್ದೆ, ಹೆಂಗೆಲ್ಲ ಇರಬೇಕು ಅಂದ್ಕೊಂಡು ಕನಸು ಕಾಣ್ತಿದ್ದೆ, ವಂಶಿಯವರು ಇಂಥ ಮೋಸ ಮಾಡಿಬಿಟ್ರಲ್ಲ ನನಗೆ, ಅಯ್ಯೋ ದೇವರೇ ನಾನು ಹೆಂಗೆ ಬದುಕೋದು ಇವ್ರ ಜೊತೆ, ಹಾಗೆ ಹಿಂಗೆ ಅಂತೆಲ್ಲ ಗೋಳಾಡ್ತಾಳೆ. ಆಮೇಲೆ ಇವ್ರ ಅತ್ತೆ ಸೊಸೆ ನೋಡಿಕೊಂಡು ಮುಖ ನೋಡ್ಕೊಂಡು ನಗ್ತಾರೆ. ಅವಳಿಗೆ ಅಲ್ಲಿ ಮಿರರಲ್ಲಿ ಅದು ಕಾಣ್ತಾ ಇರುತ್ತೆ. ಆಮೇಲೆ ಅಯ್ಯೋ ವಂಶಿಯವರು ಇಂಥ ಕೆಲಸ ಮಾಡ್ತಾರೆ ಅಂತ ಗೊತ್ತಾಗಲಿಲ್ಲ, ನಾನು ಇಷ್ಟೆಲ್ಲ ನಂಬಿದ್ದೆ ಅವ್ರನ್ನ, ನನಗೆ ಯಾಕೆ ಹಿಂಗೆ ಮೋಸ ಮಾಡಿಬಿಟ್ರಿ ವಂಶಿಯವರೇ, ನೀವು ಮೋಸ ಮಾಡ್ತೀರ ಅಂತ ಅಂದ್ಕೊಂಡೇ ಇರಲಿಲ್ಲ, ಹಾಗೆ ಹೀಗೆ ಅಂತೇಳಿ ಏನು ಗೊಳಾಡೋ ರೀತಿ ಮಾಡ್ತಾಳೆ. ಹಂಗೆಲ್ಲ ಮಾತಾಡಾದಮೇಲೆ ನೋಡಿ ಅತ್ತೆ, ನಿಮ್ಮ ಮಗ ಎಂಥ ಕೆಲಸ ಮಾಡ್ತಾರೆ ನೋಡಿ ಅತ್ತೆ, ನನಗೆ ಭಾಳ ಬೇಜಾರಾಗಿದೆ ಅಂತ ಬರ್ತಾಳೆ. ಅಲ್ಲಿ ಹೇಳೋಕ್ಕೆ, ಹೋಗ್ಲಿ ಬಿಡಮ್ಮ ಸ್ವಾತಿ, ಏನು ಮಾಡೋಕ್ಕಾಗುತ್ತೆ, ನೋಡೋಣ ಹೇಳ್ತೀನಿ, ಬುದ್ಧಿ ಹೇಳೋಣ ಅಂತೆ ಬಿಡಮ್ಮ ಅಂತ ಹೇಳಕ್ಕೆ ಹೋಗ್ತಾಳೆ. ಆವಾಗ ಹಂಗೆ ಹಂಗೆ ಅಂತೀನಿ ಅಂತೇಳಿ ಫ್ಯಾನ್ಸ್ ಅಂದಮೇಲೆ ತಪ್ಕೋತಾರೆ, ಅದರಲ್ಲೇನು ತಪ್ಪಿದೆ, ಅದಕ್ಕೇನಕ್ಕೆ ಹುರ್ಕೋಬೇಕು, ಅದರಲ್ಲೇನು ಹುರ್ಕೊಳ್ಳೋ ಅಂಥದ್ದು ಏನಿದೆ ಆ ಫೋಟೋದಲ್ಲಿ, ಅದಕ್ಕೇನಕ್ಕೆ ರಾಗಿಣಿ ಹಂಗಾಡ್ತೀಯ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಒಂದೇ ನಿಮಿಷದಲ್ಲಿ ಡಮ್ ಅನ್ನುತ್ತೆ ಕೇಸು. ಆವಾಗ ಸೀರಿಯಸ್ ಆಗೋಯ್ತಾಳೆ. ಹೌದಾ ನಿಂಗೇನು ಅನಿಸಲ್ವ ಅಂತ. ಏನು ಅನಿಸ್ಬೇಕು, ಅವರು ಬ್ಯಾನರ್ ಹಾಕಿದ್ದು ಫೋಟೋ ನೋಡಿದ್ರು ಫ್ಯಾನ್ಸ್ ಆಗಿದ್ದಾರೆ, ಅವ್ರು ಬಂದು ತಪ್ಕೊಂಡ್ರೆ ಅದು ತಪ್ಪೇನಿದೆ, ಅದಕ್ಕೇನು ಹುರ್ಕೋಬೇಕು, ಹುರ್ಕೊಳ್ಳೋ ಅಂಥದ್ದು ಏನಾಗಿದೆ ಅಲ್ಲಿ, 100 ಜನ ಇರುತ್ತವ, ಅವ್ರೇನು ಮಾಡಿದರು ಅಂತ ಹೇಳ್ತಾಳೆ. ಆವಾಗ ಇಬ್ಬರು ಅತ್ತೆ ಸೊಸೆ ಇಬ್ಬರು ಇದು ಬಂದಿದ್ದಕ್ಕೆ ಏನೂ ಆಗಲಿಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಅವರೇ ಅತ್ತೆ ಸೊಸೆ ಇಬ್ಬರು ಮುಖ ನೋಡಿಕೊಂಡು ಹೋಗ್ತಾರೆ ವಾಪಸ್ಸು. ಅವ್ರು ಹೋದ್ಮೇಲೆ ಇವಳಿಗೆ ಅಲ್ಲ ಹೌದು ವಂಶಿ ಅವ್ರಿಗೆ ತಪ್ಪಿಕೊಂಡು ಏನಕ್ಕೆ ಆ ಥರ ಇದು ಮಾಡ್ತಿದ್ದಾಳೆ, ಯಾರಿದು ನೋಡಬೇಕು, ಇದರಲ್ಲಿ ಇದನ್ನು ನಾನು ಮೆನ್ಷನ್ ಮಾಡ್ಕೋಬೇಕು, ಏನಕ್ಕೆ ಅಂತೇಳ್ಬಿಟ್ಟು ವಿಚಾರ ಮಾಡಬೇಕು. ಒಟ್ಟಿಗೆ ಅವ್ರ ಮುಂದೆ ಹಂಗೆ ಹೇಳ್ಕೊಂಡು ಬಂದೆ, ಮನಸ್ಸಿಗೆ ಹೌದು ನಾಟುತ್ತೆ, ಏನು ಇದು ಅಂತೇಳ್ಬಿಟ್ಟು ನೋಡೋಣಂತೆ, ಯೋಚನೆ ಮಾಡೋಣ ಅಂತ ಬರ್ತಾಳೆ. ಆಮೇಲೆ ಮಾರನೇ ದಿನ ಎಲ್ಲ ತಿಂಡಿ ಮಾಡ್ತಾ ಕೂತಿರ್ತಾರೆ. ತಿಂಡಿ ಮಾಡೋ ಟೈಮಿಗೆ ಕರೆಕ್ಟಾಗಿ ಅವಳು ಎಂಟ್ರಿ ಆಗ್ತಾಳೆ. ಅಯ್ಯೋ ವಂಶಿಯವರೇ, ನಿಮ್ಮನ್ನು ನೋಡ್ದಲೇ ಇರೋಕ್ಕೆ ಆಗಲ್ಲ, ನಿಮ್ಮನ್ನು ಎಷ್ಟೊತ್ತಿ ನೋಡ್ತೀನೋ ಅನಿಸುತ್ತೆ, ನಿಮ್ಮ ಫ್ಯಾನ್ ನಾನು, ಹಂಗೆ ಹಿಂಗೆ ಅಂತೇಳಿ. ಆಮೇಲೆ ತಿಂಡಿ ಆಯಿತು ಬನ್ನಿ, ಬಂದಿದ್ದೀರಲ್ಲ ಮನೆಗೆ, ತಿಂಡಿ ತಿನ್ನಿ ಬನ್ನಿ ಅಂತ. ಇಲ್ಲ ನಾನು ತಿಂಡಿ ತಿನ್ನಲ್ಲ, ವಂಶಿಯವ್ರು ನೋಡಿದ್ದೆ ಹೊಟ್ಟೆ ತುಂಬಿತು, ನಾನು ತಿಂಡಿ ತಿನ್ನಲ್ಲ ಅಂತ. ಆಯಿತು. ಆಮೇಲೆ ವಂಶಿಗೆ ಹೋಗಿ ಥ್ಯಾಂಕ್ಸ್ ವಂಶಿಯವರೇ ಅಂತ ಕೈ ಕೊಡೋಕೆ ಹೋಗ್ತಾಳೆ. ಇಲ್ಲ ಊಟ ಅಂತಾನೆ, ಕೈಯೆಲ್ಲ ಎಂದಲಾಗಿದೆ ಅಂತ. ಸರಿ ಓಕೆ ಅಂತೇಳಿ ಆಮೇಲೆ ಏನಕ್ಕೆ ಬಂದಿದ್ದೀರಾ ಇವಾಗ ಅಂತ ಕೇಳಿದ್ದಕ್ಕೆ, ಏನಿಲ್ಲ ನೋಡಬೇಕು ಅನ್ನಿಸ್ತು, ಮಾತಾಡಿಸ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ ಅಂತೇಳಿ. ಆಮೇಲೆ ಸರಿ ಬನ್ನಿ ಊಟ ಮಾಡಿ ಅಂತೇಳಿ ಅವಳನ್ನು ಬಲವಂತವಾಗಿ ಕರ್ಕೊಂಡೋಗಿ ಊಟಕ್ಕೆ ಕೂರಿಸ್ತಾರೆ. ಊಟ ಮಾಡ್ತಾಳೆ ಅವಳು. ಊಟ ಮಾಡಿ ಎಲ್ಲ ಆದಮೇಲೆ ಇವರಿಬ್ಬರು ಅತ್ತೆ ಸೊಸೆ ಹುರ್ಕಂತಾರೆ. ಈ ಕಡೆ ನಾವು ಯಾವ ಥರ ಮಾಡೋಕ್ಕೋದ್ರೂ ಅದನ್ನು ಅವಳು ಕೂಲಾಗಿ ತಗೋತಾಳೆ, ಏನೂ ತುಂಬ ಸೀರಿಯಸ್ಸಾಗಿ ತಗೊಳ್ಳಲ್ಲ, ಮಾಡಲ್ಲ. ಏನು ಮಾಡೋದತ್ತೆ ಇವಳಿಗೆ, ಎಲ್ಲದನ್ನು ಕೂಲಾಗಿ ತಗೋತಾಳಲ್ಲ, ಏನು ಮಾಡೋದು ಇವಳಿಗೆ ಅಂತೇಳ್ಬಿಟ್ಟು. ಅದೇ ರಾಗಿಣಿ ನನಗೂ ಅರ್ಥ ಆಯ್ತಾ ಇಲ್ಲ, ನಾವೇನೇ ಮಾಡೋಕ್ಕೋದ್ರೆ ಎಲ್ಲ ಉಲ್ಟಾ ಹೊಡಿತಾ ಇದೆ, ಇವಳು ಏನಕ್ಕೂ ಸೀರಿಯಸ್ಸಾಗಿ ತಗೊಳ್ಳಲ್ಲ, ಏನು ಮಾಡೋದು ಅಂತ ಯೋಚನೆ ಹೇಳ್ತಾ ಇರ್ತಾಳೆ. ಊಟ ಬಡಿಸ್ತಾ ಇರ್ತಾಳೆ. ಊಟ ಬಡಿಸುವಾಗ ಸರಿ ಊಟ ಎಲ್ಲ ಆಗುತ್ತೆ. ಆಮೇಲೆ ಊಟ ಎಲ್ಲ ಮಾಡಿಬಿಟ್ಟು ಸರಿ ಆಯಿತು
ಹೊರಡಿ ನೀವು ಇನ್ನು ಅಂತ ಹೇಳ್ತಾನೆ. ಆಮೇಲೆ ಅವಳು ಹೊರಡಬೇಕು. ಅಷ್ಟೊತ್ತಿಗೆ ಇವನು ವಂಶಿ ಊಟ ಮಾಡ್ತಾ ಇದ್ದಾಗ ಊಟ ಮಾಡುವಾಗ ಕೇಳ್ತಾನೆ, ಅಲ್ಲ ನೀವು ಬೆಳಗ್ಗೆನೇ ಏನು ಹಿಂಗೆ ಬಂದಿರೋದು ಅಂತ. ಅದೇ ನೋಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ ಹಾಗೆ ಅಂತ ಅಂತಾಳೆ. ಈಗ ನೋಡು ಹತ್ಕೊಳ್ಳುತ್ತೆ ಬೆಂಕಿ ಅಂತ ಅವ್ರ ಅತ್ತೆ ಸೊಸೆ ಇಬ್ಬರು ಅನ್ಕೋತಾ ಇರ್ತಾರೆ. ಈಗ ಸರಿಯಾಗಿ ಹತ್ಕೊಳ್ಳುತ್ತೆ ಬೆಂಕಿ. ಹತ್ಕೊಂಡು ಅದು ಕಿಡಿ ಹತ್ತಿ ತುಪ್ಪ ಹಾಕೋಕ್ಕಿಂತ ಅದೇ ಉರಿಯುತ್ತೆ ನೋಡಿ ಇವಾಗ ಅಂತೇಳಿ. ಆಮೇಲೆ ಊಟ ಎಲ್ಲರಿಗೂ ತಿಂಡಿ ಬಡಿಸಿರ್ತಾಳೆ. ಎಲ್ಲರೂ ತಿಂಡಿ ತಿಂತಾಯಿರ್ತಾರೆ. ಆವಾಗ ಇವಳು ಎಂಟ್ರಿ ಕೊಡ್ತಾಳೆ. ಆ ಟೈಮಿಗೆ ಎಂಟ್ರಿ ಕೊಡೋದು ಯಾರೋ ಅವಳು ಫ್ಯಾನ್ಸ್ ಅಂತ ಹೇಳ್ತಾರಲ್ಲ, ಈ ತಿಂಡಿ ತಿನ್ನೋ ಟೈಮಿಗೆ ಎಂಟ್ರಿ ಕೊಡೋದು. ಸಾರ್ ಅಂತ ಬರ್ತಾಳೆ. ಇವಳು ಯಾರಪ್ಪ ಇಷ್ಟೊತ್ತಿಗೆ ಬರ್ತಾವಳೆ ಅಂತೇಳ್ಬಿಟ್ಟು ಇವರಿಬ್ಬರಿಗೆ ಹಬ್ಬ, ಅತ್ತೆ ಸೊಸೆಗೆ ಹಬ್ಬ. ಯಾರ್ಯಾರೋ ಒಬ್ಬರು ಮನೆಗೆ ಬಂದುಬಿಟ್ರೆ ಯಾರನ್ನೂ ಕೇಳ್ಕೊಂಡು ಬಂದಿರ್ತಾರೋ ಏನೋ ಗೊತ್ತಿಲ್ಲ, ಒಟ್ಟಿಗೆ ಅಂತೂ ಖುಷಿ. ಏನೋ ಜಗಳ ಒಂದು ತರ್ಬೋದಲ್ಲ, ಏನಾದ್ರು ಜಗಳ ಆಡಿಸ್ಬೋದಲ್ಲ ಅಂತೇಳ್ಬಿಟ್ಟು ಖುಷಿ ಪಡ್ತಾ ಇರ್ತಾರೆ. ಹಂಗಾಗಿ ಇವಳು ಬಂದು ಸಾರಂತ ಕರೆದಾಗ ಸರಿ ಬನ್ನಿ ಒಳಗಡೆ ಅಂತ ಕರೀತಾರೆ. ಕರೆದು ಉಪಚಾರ ಎಲ್ಲ ಮಾಡ್ತಾಳೆ. ಆಮೇಲೆ ಹೊರಡ್ಬೇಕಾದ್ರೆ ಕುಂಕುಮ ಎಲ್ಲ ಕೊಡ್ತೀನಿ ಅಂತ ಕೊಡ್ತಾಳೆ. ಇರಲಿ ಬಿಡಿ ಪರವಾಗಿಲ್ಲ ಅಂತ. ಇವ್ರ ಅತ್ತೆ ಸೊಸೆ ಇಲ್ಲೂ ಕ್ರಿಮಿನಲ್ ಬುದ್ಧಿ ಉಪಯೋಗಿಸ್ತಾ ಇರ್ತಾರೆ. ಈಗೊಂದು ಕಿಡಿ ಹತ್ಕೊಳ್ಳುತ್ತೆ ತಾಳು, ಈಗೊಂದು ಜಗಳ ಆಗುತ್ತೆ ತಾಳು, ಬರೀ ಇವೇ ಮಾತುಗಳು ಇವರವು ಯಾವಾಗ ನೋಡಿದ್ರು. ಅಜ್ಜಿ ತಾತ ಮಾತ್ರ ಯಾವುದಕ್ಕೂ ಸಪೋರ್ಟ್ ಮಾಡಲ್ಲ. ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇದ್ದುಬಿಡ್ತಾರೆ. ಎಲ್ಲನೂ ನೋಡ್ತಾ ಇರ್ತಾರೆ ಕಣ್ಣಿಂದ, ಯಾವುದನ್ನು ಮಾತಾಡೋಕ್ಕೆ ಹೋಗಲ್ಲ. ಮಾತಾಡೋ ಸನ್ನಿವೇಶ ಬಂದಾಗ ಮಾತ್ರ ಮಾತಾಡ್ತಾರೆ, ಇಲ್ಲ ಅಂದರೆ ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇದ್ದುಬಿಡ್ತಾರೆ. ಏನು ವಿಷಯನೂ ಮಾತಾಡಲ್ಲ ಅವರು. ಈ ಅತ್ತೆ ಸೊಸೆದೇ ಜಾಸ್ತಿ ಆಗ್ಬಿಟ್ಟಿದೆ. ಇವ್ರನ್ನ ಹೇಗೆ ಕಂಟ್ರೋಲ್ ಮಾಡೋಕ್ಕೂ ಪಾಪ ಸ್ವಾತಿ ತುಂಬ ಕಷ್ಟಪಡಬೇಕಾಗುತ್ತೆ. ಎಲ್ಲ ಉಲ್ಟಾ ಮಾತಾಡ್ತಾರೆ. ಅವರು ಸೀದಾ ಮಾತಾಡೋಕ್ಕೆಲ್ಲ ಉಲ್ಟಾ ಮಾತಾಡ್ತಾಳೆ. ಅವ್ರು ಊಟ ಮಾತಾಡೋಕ್ಕೆಲ್ಲ ಸೀದಾ ಮಾತಾಡ್ಬಿಡ್ತಾಳೆ. ಹಂಗಾಗಿ ಎಲ್ಲೂ ಅವರಿಗೆ ಯಾವ ಇದು ಸಿಚುವೇಶನ್ನು ಸಿಗ್ತಾ ಇಲ್ಲ. ಜಗಳ ಆಡೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಏನಕ್ಕಾಗಲಿ ಅವರಿಗೆ ಯಾವ ಸಿಚುವೇಶನ್ನು ಸಿಗ್ತಾ ಇಲ್ಲ. ಹಂಗಾಗಿ ಅವರು ಅಲ್ಲಿ ಪರದಾಡ್ತಿದ್ದಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.